ಬಿಸಿಗಾಲಿಯ ಕಟ್ಟಿ ಮಂಡಲವ ನಾಳಿದನು. ಚಂಡ ಕೀರ್ತಿಯುದ್ದಂಡ ಮಾರ್ತಂಡನು. ಗಂಡುಗಲಿ ಬಸವನ ಕಂಡು ಎನ್ನಯ ಭವವ ತುಂಡಿಸಿದೆ ನೈ ಗುರುವೇ ಯೋಗಿನಾಥ. ಕಂತುಹರ ಬಸವ ಕಾಲಾಂತಕನೇ ಬಸವಯ್ಯ. ಚಿಂತಾಯಕನೇ ಬಸವ ಬಸವ ಗುರುವೇ. ಇಂತಾದ ಬಸವನಂತ ಶ್ರೀಪಾದಕ್ಕೆ ಮುಂತೆ ವಂದಿಸಿ ಸುಖಿಯಪ್ಪೆ ಯೋಗಿನಾಥ. ಭಿತ್ತಿ ಚಿತ್ರಗಳಳಿದ ಮೃತ್ಯುರಹಿತನು ಬಸವ. ತತ್ವಾರ್ಥರೂಪನೈ ಬಸವ ಬಸವ. ತತ್ವಮಸ್ಯಾರ್ಥದಿಂದ ಅತ್ತಾದ ಬಸವಂಗೆ ಅರ್ತಿಯಿಂ ಶರಣೆಂಬೆ ಯೋಗಿನಾಥ. ಎಲ್ಲೆಲ್ಲೂ ಬಸವಣ್ಣ ಸಲ್ಲಲಿತ ಬಸವಣ್ಣ. ಸೊಲ್ಲಿಗ ಅಭೇದ್ಯನು ಬಸವಣ್ಣನು. ನಿಲ್ಲದೆ ಎನ್ನುವನು ಸಲಹಯ್ಯ ಬಸವಯ್ಯ. ಸಲ್ಲಲಿತ ಪದವಿಯಯ್ಯ ಯೋಗಿನಾಥ. ಆದಿರೂಪನು ಬಸವ ಅನಾದಿರೂಪನು ಬಸವ. ನಾದ ಕಳೆ ಬಿಂದುವಿಗೆ ಅತೀತ ಬಸವಣ್ಣನು. ವೇದಶಾಸ್ತ್ರಾಗಮ ಅತೀತ ಬಸವಣ್ಣನು. ಚೋದ್ಯರೂಪನು ಬಸವ ಯೋಗಿನಾಥ. ಆದಿಗಾದಿಯು ಬಸವ ಅನಾದಿಗಾದಿಯು ಬಸವ. ನಾದ ಕಳೆ ಬಿಂದುವಿಗೆ ಅತೀತ ಬಸವ. ವೇದ ವೇದಾಂತಕತೀತ ರೂಪನು ಬಸವ. ಭೇದ್ಯ ರೂಪನು ಬಸವ ಯೋಗಿನಾಥ. ಆದಿಯಾಧಾರವನು ಭೇದಿಸಿದ ಬಸವನು. ವೇದಕ್ಕತೀತನು ಪರಕೆ ಪರನು.
ಆದಿ ಪರತತ್ವದೊಳು ಭೇದಿಸಿ ಬೆರೆಸಿಪ್ಪ ಅನಾದಿ ಗುರು ಬಸವಣ್ಣ ಯೋಗಿನಾಥ. ಬಸವನ ಧ್ಯಾನದಿಂ ಬಸವನ ಕರುಣದಿಂ ಬಸವನ ಪರಮ ಪ್ರಸಾದದಿಂದ ಬಸವನ ಕೃಪೆಯಿಂದ ಆದಿ ಅಕ್ಷರವರಿದು ಭೇದಿಸಿದೇನೈ ನಿಮ್ಮವನು ಯೋಗಿನಾಥ. ಭಕ್ತಿರೂಪನು ಬಸವ ನಿತ್ಯರೂಪನು ಬಸವ ಮತ್ತೆ ಪ್ರಾಸಾದಿಕನು ಬಸವಣ್ಣನು ನಿತ್ಯಾಕ್ಷರ ರೂಪ ಬಸವಣ್ಣನಿಂದ ನಿಮ್ಮತ್ತ ಸಾರಿದೆ ಗುರುವೇ ಯೋಗಿನಾಥ. ಒಂದು ಗ್ರಾಮದೊಳಗೆ ಸಂದವೈನೂರು ಹೊಲ ಚಂದ ಚಂದದ ನೇಗಿಲ ಕೆತ್ತಿ ಕೆತ್ತಿ ಅಂದು ಉತ್ತು ಬಿತ್ತಿ ಚಂದದಲ್ಲಿ ಫಲವುಂಡ ತಂದೆ ಬಸವಣ್ಣನೈ ಯೋಗಿನಾಥ. ಒಲೆಯೊಳಗಣ ಕೂಳು ತಲೆಯೊಳಗೆ ನಿಳಲಾಗಿ ಒಲೆ ಕೂಳನೇಕವ ಮಾಡಿದನು ತಲೆ ಕೂಳ ಸಂಭ್ರಮಕ್ಕೆ ನಲಿ ನಲಿದು ನಿಂದನು ಚೆಲುವ ಗುರು ಬಸವಣ್ಣ ಯೋಗಿನಾಥ. ಕಲುಗಿರಿಯ ಮಠದಲ್ಲಿ ಕಂಗೊಳಿಸಿ ಕಳಸವನು ನೆಲೆಯ ಬ್ರಹ್ಮಾಂಡವನು ಅನುವ ಮಾಡಿ ಸುಲಲಿತ ಪ್ರಸಾದ ರೂಪು ಎನ್ನಯ ಭಾವ ತಲೆರೂಪು ಬಸವಣ್ಣ ಯೋಗಿನಾಥ. ನೀಲಕಂಧರದಲ್ಲಿ ಬಾಳಲೋಚನನಿಪ್ಪ ಪ್ರಾಣಲಿಂಗಕ್ಕೆ ತಾ ಸಂಬಂಧವೈ ಆರೂಢದತಿಶಯದ ಪ್ರಸಾದ ತತ್ವವನು ತೋರಿದ ಗುರುಬಸವ ಯೋಗಿನಾಥ.
ಪ್ರಸಾದವೈದಾರು ಪಾದೋದಕವೆರಡೈದು ಆದಿಯಕ್ಷರದಲ್ಲಿ ದೀಕ್ಷಿತ್ರಯವ ನಾದದಿಂದವೆ ತೂಗಿ ಬಿಂದು ಸಮನಿಸದೀಗ ಆಧಾರ ಸ್ಥಾನಕ್ಕೆ ಅತ್ಯತಿಷ್ಠ ಮೂಲ ಸ್ಥಾನದಲ್ಲಿರ್ತ ಮುನ್ನೂರು ಕಮಲಕ್ಕೆ ಆದಿಭ್ರಮರನು ಬಸವ ಯೋಗಿನಾಥ ಮೂಲ ಸ್ಥಾನದಲ್ಲಿರ್ತ ಮುನ್ನೂರು ಕಮಲಕ್ಕೆ ಆದಿಭ್ರಮರನು ಬಸವ ಯೋಗಿನಾಥ ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗೆಂಪು ಕುಸುಮ ಕರ್ಣಿಕೆಯೊಂದೇ ಹಳದಿ ವರ್ಣ ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವನ ನೀನಾದೆ ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೆ ಒಳಹೊಕ್ಕು ಏನ ನುಡಿಸಿದೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಆನ್ಲೈನ್ ಅರಿವಿನ ಮನೆಯ ಈ ಬಸವ ಸ್ತೋತ್ರ ತ್ರಿವಿಧಿಯ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮದ ಒಂದು ಅನುಸಂಧಾನದ ನೆಲೆಗೆ ಪ್ರೇರಕರಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವ ಸ್ತೋತ್ರ ತ್ರಿವಿಧಿಯಲ್ಲಿ ಬಸವಣ್ಣನ ಅಂತರಂಗವನ್ನು, ಬಸವಣ್ಣನ ಲೌಕಿಕ ಮತ್ತು ಅಲೌಕಿಕವಾಗಿರ್ತಕ್ಕಂಥ ನೆಲೆಯನ್ನು, ಮಾತು ಮನಗಳಿಗೆ ಅತ್ತತ್ತ ಮೀರಿರ್ತಕ್ಕಂಥ ನೆಲೆಯನ್ನು ತಮ್ಮ ಹೃನ್ಮಂದಿರದಲ್ಲಿ ಕಂಡು ಅದನ್ನು ಅಕ್ಷರ ರೂಪದಲ್ಲಿ ನಮಗೆ ಪ್ರಸಾದ ರೂಪದಲ್ಲಿ ನೀಡಿದಂತಹ ಶಿವಯೋಗಿ ಸಿದ್ಧರಾಮ ಶರಣರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ಒಸ್ಸರಿ ಹೇಳಿದೆ, ಬಸವನೇ ಜಯ ಜಯತು, ಬಸವೇಶ ಜಯ ಜಯತು, ಬಸವ ಮೂರ್ತಿ ಬಸವ ಗುರುಮೂರ್ತಿಯೇ ಜಯತು ಜಯತು, ವಸುಧೀಶ ಬಿಜ್ಜಳೆಗೆ ನಿಚ್ಚ ಪವಾಡವನ್ನು ತೋರಿದ ಗುರು ಬಸವ ಯೋಗಿನಾಥ. ಇಲ್ಲಿ ಬಸವಣ್ಣನನ್ನ ಕುರಿತು ತನ್ನ ಹೃದಯದಲ್ಲಿ ಎಷ್ಟು ಗೌರವ ಮತ್ತು ಉನ್ನತವಾದಂಥ ಒಂದು ಭಾವನೆಗಳಿವೆ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ನೆಲೆ. ಬಸವನೇ ಜಯ ಜಯತು, ಬಸವೇಶ ಜಯ ಜಯತು, ಬಸವ ಗುರುಮೂರ್ತಿ ಜಯತು ಜಯತು. ಈ ಲೌಕಿಕವಾದಂಥ ಪ್ರಪಂಚದಲ್ಲಿರುವ ರಾಜನಿಗೆ ನಿಚ್ಚ ಪವಾಡವನ್ನು ಜಗತ್ತಿಗೆ ತೋರಿಸಿದ ಅಪ್ಪ ಬಸವಣ್ಣ ಅಂತ ಅನ್ನುವಂಥ ಮಾತನ್ನು ನಾವು ಕಳೆದ ಬಾರಿ ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಬಂಡಿಗಾಲಿಯ ಕಟ್ಟಿ ಮಂಡಲವನಾಳಿದನು, ಚಂಡ ಕೀರ್ತಿ ಉದ್ದಂಡ ಮಾತ್ತಂಡನು, ಗಂಡುಗಲಿ ಬಸವನ ಕಂಡು ಎನ್ನೆಯ ಭವವ ತುಂಡಿಸಿದನೈ ಗುರುವೇ ಯೋಗಿನಾಥ. ನಾವು ಪ್ರಪಂಚದಲ್ಲಿ ನೋಡ್ತೇವೆ, ಮಾರ್ತಂಡ ಇದ್ದಾನಲ್ಲ ಸೂರ್ಯ, ಅವನು ಬಂಡಿಗಾಲಿಯ ರಥದಲ್ಲಿ ಕೂತು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕಂಡಿದ್ದಾನೆ. ಚಂಡ ಕೀರ್ತಿ ಉದ್ದಂಡ ಮಾರ್ತಂಡ ಅಂತ ನಾವು ಹೇಳ್ತೇವೆ. ಸೂರ್ಯ ಏಕಚಕ್ರದ ರಥದ ಗಾಲಿಯ ಮೇಲೆ ಕೂತು
ಚಕ್ರದಲ್ಲಿ ಕೂತು ಇಡೀ ಜಗತ್ತಿಗೆ ಬೆಳಕನ್ನು ಹಂಚ್ತಾ ಇದ್ದಾನೆ ಅಂತ. ಆದರೆ ಬಸವಣ್ಣ ಅದಕ್ಕಿಂತಲೂ ಮಿಗಿದಂಥ ರೀತಿಯಲ್ಲಿ ಅವನು ಕೇವಲ ಬೆಳಕನ್ನು ಕೊಟ್ಟ ಸೂರ್ಯ. ಆದರೆ ಬಸವಣ್ಣ ನನ್ನ ಬಂಧನವನ್ನೇ ತುಂಡರಿಸಿಬಿಟ್ಟ, ಭವದ ಬಂಧನವನ್ನೇ ಸಂಪೂರ್ಣವಾಗಿ ಇಲ್ಲವಾಗಿಸಿದ. ಬೆಳಕು ಬೇಕು ನಮಗೆ, ಬೆಳಕನ್ನು ಸೂರ್ಯ ಕೊಡ್ತಾನೆ. ಆತನನ್ನು ಮಾರ್ತಾಂಡ ಸಂಪೂರ್ಣವಾಗಿ ಈ ಜಗತ್ತಿಗೆ ಬೆಳಕನ್ನು ಹಂಚುವಾತ ಬಂಡಿಗಾಲಿಯ ಕಟ್ಟಿ ಅದರಲ್ಲಿ ಕೂತ್ಕೊಂಡು ಬರ್ತಾನೆ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಗಂಡುಗಲಿ ಬಸವಣ್ಣನ ಕಂಡಾಗ ಏನಾಯಿತು ಅಂದರೆ, ಬಸವಣ್ಣನ ಕಂಡ ಮೇಲೆ ನನ್ನ ಭವವೇ ಸಂಪೂರ್ಣವಾಗಿ ಇಲ್ಲವಾಯಿತು. ಬೆಳಕು ಕೊಡುವುದಲ್ಲ, ಭವವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸೋದಿದೆಯಲ್ಲ, ಅದು ಅಪ್ಪ ಬಸವಣ್ಣನ ಅನುಗ್ರಹ. ಅದು ಸೂರ್ಯನಿಗಿಂತಲೂ ಮಿಗಿಲು. ಕಂತುಹರ ಬಸವ ಕಾಲಾಂತಕನೆ ಬಸವಯ್ಯ, ಚಿಂತಾಯಕನೆ ಬಸವ ಗುರುವೆ, ಇಂತಾದ ಬಸವನ ಅನಂತ ಶ್ರೀಪಾದಕ್ಕೆ ಮುಂತೆ ವಂದಿಸಿ ಸುಖಿಯತ್ತೆ ಯೋಗಿನಾಥ. ನೋಡಿ, ಬಸವಣ್ಣನ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನು ಹೇಳಿಕೊಂಡು ಬಂದವರು ಈಗ ಬಸವ ಸ್ತುತಿಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಅವರ ಮನಸ್ಸಿನಲ್ಲಿ ಬಸವಣ್ಣ ಯಾವ ರೀತಿ ಸಂಪೂರ್ಣವಾಗಿ ಓತಪ್ರೋತವಾಗಿ ಸಹಜವಾದ ರೂಪದಲ್ಲಿ ಅವರು ಬಸವ ಭಕ್ತಿಯಲ್ಲಿ ಸಮರಸವಾಗಿ ಬಿಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕಂತುಹರ ಬಸವ ಕಾಲಾಂತಕನೆ ಬಸವಯ್ಯ, ಚಿಂತಾಯಕನೆ ಬಸವ ಗುರುವೆ, ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಮುಂತೆ ವಂದಿಸಿ ಸುಖಿಯಪ್ಪೆ ಯೋಗಿನಾಥ. ಬಸವಣ್ಣನನ್ನ ಕಂತುಹರ ಬಸವ, ನಮ್ಮ ಎಲ್ಲ ಬಂಧನಗಳನ್ನು ನಿವಾರಣೆ ಮಾಡ್ತಕ್ಕಂಥವನು. ಕಾಲಾಂತಕ, ನಮ್ಮ ಕಾಲದ ಎಲ್ಲವನ್ನೂ ಸಂಪೂರ್ಣವಾದಂಥ ರೀತಿಯಲ್ಲಿ ಪರಿಹರಿಸುವವನು. ನಮ್ಮ ಎಲ್ಲ ಚಿಂತೆಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿದವನು. ಇಂಥ ಬಸವಣ್ಣನ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿ ಬಸವಣ್ಣನಿಗೆ ಶರಣಾಗಿ ನಾನು ಸುಖಿಯಾಗಿದ್ದೇನೆ. ಮುಂದೆ ಹೇಳ್ತಾರೆ, ಬಸವಣ್ಣ ಇನ್ನೂ ಏನೇನು ಮಾಡ್ದ? ಭಿತ್ತಿ ಚಿತ್ರಂಗಳಿದ ಮೃತ್ಯುರಹಿತನು ಬಸವ, ಭಿತ್ತಿ ಚಿತ್ರಗಳಳಿದ ಮೃತ್ಯುರಹಿತನು ಬಸವ. ಈ ಪ್ರಪಂಚದ ಸೃಷ್ಟಿಯಲ್ಲಿರ್ತಕ್ಕಂಥ ಭಿತ್ತಿ ಚಿತ್ರಗಳಿದೆಯಲ್ಲ, ಈ ಹುಟ್ಟು ಸಾವು ಮತ್ತು ಈ ಬದುಕು ಇವೆಲ್ಲವೂ ಸಹ ಒಂದೊಂದು ಚಿತ್ರಗಳು. ಆದರೆ ಅಪ್ಪ ಬಸವಣ್ಣ ಈ ಎಲ್ಲವನ್ನೂ ಮೀರಿ ನಿಂತವನವನು. ಭಿತ್ತಿ ಚಿತ್ರಗಳನ್ನು ಅಳಿದ ಮೃತ್ಯುರಹಿತ ಅಪ್ಪ ಬಸವಣ್ಣ. ತತ್ವಾರ್ಥ ರೂಪನೈ ಬಸವ. ತತ್ವ ಅಂತಂದು ಯಾವುದು ನಿರಂತರವಾಗಿ ಶಾಶ್ವತವಾಗಿ ಉಳಿಯುತ್ತದೋ ಅದನ್ನು ತತ್ವ ಅಂತ ಕರೀತಾರೆ. ತತ್ವಕ್ಕೆ ಯಾವತ್ತೂ ಪರಿವರ್ತನೆ ಇಲ್ಲ, ಅದು ಸಹಜವಾಗಿ ಇದ್ದೇ ಇರ್ತದೆ. ಆ ಬಯಲ ರೂಪ ಆಗಿರ್ತಕ್ಕಂಥ ತತ್ವಾರ್ಥ ರೂಪ ಅಪ್ಪ ಬಸವಣ್ಣ. ತತ್ವಮಸಿ ಎಂದ ಅರ್ಥದಿಂದ ಅತ್ತಾದ ಬಸವಂಗೆ ಅರ್ಥೀಂ ಶರಣೆಂಬೆ ಯೋಗಿನಾಥ. ತತ್ವಮಸ್ಯರ್ಥದಿಂದ ಅತ್ತಾದ ಬಸವ ಅಂದರೆ ನಾವು ಏನು ಮಹಾವಾಕ್ಯ ಹೇಳ್ತಾರೆ ವೇದಾಂತದಲ್ಲಿ, ತತ್ವಮಸಿ ಅಂತ ಹೇಳಿದ್ರೆ ಯಾವುದು ನಿಶ್ಚಲವಾಗಿರ್ತಕ್ಕಂಥ ನೆಲೆಯಾಗಿದೆಯೋ ಆ ತತ್ವವೇ ನೀನು. ತತ್ ಅಂದರೆ ಆ ಮೂಲ ಸತ್ವ ಇದೆಯಲ್ಲ, ತ್ವಂ ಅಂತಂದರೆ ನೀನು ಆಗಿದ್ದೀಯ. ನಿನ್ನನ್ನು ಜಗತ್ತಿನಲ್ಲಿ ನಿನ್ನನ್ನು ಮೀರಿದ ಯಾವುದೂ ಇಲ್ಲ ಅಂತನ್ನುವಂಥ ವೇದಾಂತದ ಮಹಾವಾಕ್ಯಗಳಿದೆಯಲ್ಲ, ಆ ಮಹಾವಾಕ್ಯದ ಅರ್ಥ ಇದೆಯಲ್ಲ ಅದನ್ನು ಮೀರಿರ್ತಕ್ಕಂಥವನು ಬಸವಣ್ಣ. ಆ ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಇವೆಲ್ಲ ವೇದಾಂತದಲ್ಲಿ ಬರ್ತಕ್ಕಂಥ ಮಾತುಗಳು. ಈ ಬೋಧನೆಯ ನೆಲೆಯನ್ನೆಲ್ಲ ಮೀರಿ ನಿಂತಿರ್ತಕ್ಕಂಥ ಅಪ್ಪ ಬಸವಣ್ಣನಿಗೆ ತತ್ವಮಸ್ಯರ್ಥದಿಂದತ್ತಾದ ಬಸವಂಗೆ, ತತ್ವಮಸಿ ಎಂಬ ಅರ್ಥದಿಂದ ಮೀರಿರ್ತಕ್ಕಂಥ ಅಪ್ಪ ಬಸವಣ್ಣನಿಗೆ ಅರ್ಥೀಂ ಶರಣೆಂಬೆ ಯೋಗಿನಾಥ. ಈ ಬಸವಣ್ಣ ಎಲ್ಲಿದ್ದಾನೆ? ಸರ್ವವ್ಯಾಪಿ ಬಸವಣ್ಣ, ಎಲ್ಲೆಲ್ಲಿ ಬಸವಣ್ಣ, ಸಲ್ಲಲಿತ ಬಸವಣ್ಣ, ಸೊಲ್ಲಿಗೆ ಅಭೇದ್ಯನು ಬಸವಣ್ಣನು. ಎಲ್ಲೆಲ್ಲಿ ನೋಡಿದ್ರು ಎತ್ತೆತ್ತ ನೋಡಿದಳತ್ತತ್ತ ಬಸವನೇ, ಅಲ್ಲಿ ಬೇರೆ ಇಲ್ಲವೇ ಇಲ್ಲ. ಅಪ್ಪ ಬಸವಣ್ಣ ಈ ಮಾತನ್ನು ಕುರಿತು ಒಂದು ವಚನದಲ್ಲಿ ಹೇಳ್ತಾರೆ, ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅದು ಅಪ್ಪ ಬಸವಣ್ಣನ ಸಹಜ ಸ್ವರೂಪ ಅಂತ ಇವರು ಹೇಳ್ತಾರೆ. ಎಲ್ಲೆಲ್ಲಿ ಬಸವಣ್ಣ
ಸಲ್ಲಲಿತ ಬಸವಣ್ಣ, ಸೊಲ್ಲಿಗೆ ಅಭೇದ್ಯನು ಬಸವಣ್ಣನು, ನಿಲ್ಲದೆ ಎನ್ನುವನು ಸಲಹಯ್ಯ ಬಸವಯ್ಯ, ಸಲ್ಲಲಿತ ಪದವಿಯೋ ಬಸವಣ್ಣ ಯೋಗಿನಾಥ. ಎಲ್ಲಿ ನೋಡಿದ್ರು ಅಲ್ಲಿ, ಎತ್ತ ನೋಡಿದ್ರು ಬಸವಣ್ಣ, ಎಲ್ಲಿ ಮುಟ್ಟಿದ್ರು ಬಸವಣ್ಣ, ಎಲ್ಲಿ ಮನಕಾನಂದ ತೋರಿದ್ರೆ ಅಲ್ಲಿ ಬಸವಣ್ಣ. ಎಲ್ಲವೂ ಬಸವಲಿಂಗದ ಸಹಜವಾಗಿರ್ತಕ್ಕಂಥ ನಿಶ್ಚಯ ಸ್ವರೂಪ. ಆದ್ದರಿಂದ ನನ್ನನ್ನು ಸಲಹು ಸಲ್ಲಲಿತ ಪದವಿಯೋ ಯೋಗಿನಾಥ. ಎಲ್ಲವನ್ನೂ ಮೀರಿರ್ತಕ್ಕಂಥವನು ಬಸವಣ್ಣನ ಕುರಿತು ಇನ್ನೂ ಒಂದು ಹೇಳ್ತಾರೆ, ಆದಿರೂಪನು ಬಸವ, ಅನಾದಿರೂಪನು ಬಸವ, ನಾದ ಕಳೆ ಬಿಂದುವಿಗತೀತ ಬಸವ. ಯಾವುದು ಆದಿ ಅನಾದಿ ಅಂತೀವಲ್ಲ, ಇವೆಲ್ಲವನ್ನೂ ಮೀರಿರ್ತಕ್ಕಂಥವನು ಬಸವಣ್ಣ. ಆದಿಯೂ ಬಸವಣ್ಣನ ಸ್ವರೂಪ, ಅನಾದಿಯೂ ಬಸವಣ್ಣನ ಸ್ವರೂಪ, ನಾದ ಬಿಂದು ಕಳೆಗಳು ಅವು ಸಹ ಅವುಗಳಿಂದ ಮೀರಿರ್ತಕ್ಕಂಥವನು ಬಸವಣ್ಣ. ವೇದಶಾಸ್ತ್ರಾಗಮಕತೀತ ಬಸವಣ್ಣನು. ವೇದ ಶಾಸ್ತ್ರ ಆಗಮ ಅಂತ ನಾವೇನು ಹೇಳ್ತೇವೆ ಅವನ್ನೆಲ್ಲ ಮೀರಿರ್ತಕ್ಕಂಥವನು ಬಸವಣ್ಣನು. ಚೋದ್ಯ ರೂಪನು ಬಸವ ಯೋಗಿನಾಥ. ಎಲ್ಲವನ್ನೂ ಮೀರಿರ್ತಕ್ಕಂಥ ಬಸವ ಪ್ರಜ್ಞೆಯ ಸಹಜ ಸ್ವರೂಪಗಳು ಮಾತಿಗೆ ನಿಲುಕದಂಥ ಸರಳವಾಗಿ ಆದರೆ ಗಹನ ಗಂಭೀರವಾಗಿರ್ತಕ್ಕಂಥ ಮಾತುಗಳಿಂದ ಇಲ್ಲಿ ಹೇಳ್ತಾರೆ. ಆದಿರೂಪನು ಬಸವ, ಅನಾದಿರೂಪನು ಬಸವ, ನಾದ ಬಿಂದು, ನಾದ ಕಳೆ ಬಿಂದುವಿಗೆ ಅತೀತ ಬಸವ, ವೇದಶಾಸ್ತ್ರಾಗಮಕ್ಕೆ ಅತೀತ ಬಸವಣ್ಣನು, ಚೋದ್ಯ ರೂಪನು ಬಸವ ಯೋಗಿನಾಥ. ಅದನ್ನೇ ಮುಂದುವರಿಸಿ ಹೇಳ್ತಾರೆ, ಆದಿಗಾದಿಯು ಬಸವ, ಅನಾದಿಗಾದಿಯು ಬಸವ, ನಾದ ಕಳೆ ಬಿಂದುವಿಗೆ ಅತೀತ ಬಸವ, ವೇದ ವೇದಾಂತಕ್ಕೆ ಅತೀತ ರೂಪನು ಬಸವ, ಆ ಬಸವನ ಅಭೇದ್ಯ ರೂಪನು ಬಸವ ಯೋಗಿನಾಥ. ನಾವೇನು ಹೇಳ್ತೇವೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನೂ ಮೀರಿರ್ತಕ್ಕಂಥ ಅನಾದಿ ಅನಂತ ಇತ್ಯಾದಿ ಶಬ್ದಗಳಿದೆಯಲ್ಲ, ಅವನ್ನ ಮೀರಿ ನಿಂತಿರ್ತಕ್ಕಂಥ ಅವುಗಳ ನೆಲೆಗಿಂತಲೂ ಮಿಗಿಲಾದ ಆ ಎತ್ತರವನ್ನು ನಾವು ಬಸವಾಕ್ಷರ ತ್ರಯಗಳಲ್ಲಿ ಕರೆಯಬಹುದು ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದಿ ಆಧಾರವನ್ನು ಭೇದಿಸಿದ ಬಸವಣ್ಣ, ವೇದಕ್ಕತೀತನು ಪರಕೆ ಪರನು, ಆದಿ ಪರತತ್ವದಳು ಭೇದಿಸಿ ಬೆರೆಸಿಪ್ಪ ಅನಾದಿ ಗುರು ಬಸವನ ಈ ಯೋಗಿನಾಥ. ನೋಡಿ, ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಈ 3-4 ವ್ಯವಸ್ಥೆಗಳಿದೆಯಲ್ಲ, ಇದು ಅನಾದಿ ಅನಂತ ಆತ್ಯಂತಿಕ ಮತ್ತು ಅಭೇದ್ಯ ಇತ್ಯಾದಿ ವಿಚಾರಗಳನ್ನೇ ಸಹಜವಾಗಿ ಮತ್ತೆ ಮತ್ತೆ ಸ್ತುತಿ ಮಾಡ್ತಕ್ಕಂಥ ನೆಲೆಯಲ್ಲಿ ಇದರಲ್ಲಿ ಯಾವುದೇ ಒಂದನ್ನು ಹೇಳಿದ್ರೆ ಎಲ್ಲ ಅರ್ಥಗಳು ಅದರಲ್ಲಿ ಸೇರ್ತದೆ. ಆದರೆ ಮತ್ತೆ ಮತ್ತೆ ಹೇಳಬೇಕು. ಯಾಕೆ ಅಂದರೆ ಅದು ಅಪ್ಪ ಬಸವಣ್ಣನಿಗೆ ತೃಪ್ತಿ ತಂದಿಲ್ಲ. ಸಿದ್ದರಾಮ ಶಿವಯೋಗಿಗಳದಿಂದ ತೃಪ್ತರಾಗಿಲ್ಲ. ಆದಿಗಾದಿಯು ಬಸವ, ಅನಾದಿಗಾದಿಯು ಬಸವ, ನಾದ ಕಳೆ ಬಿಂದುವಿಗತೀತ ಬಸವ, ವೇದ ವೇದಾಂತಕ ಅತೀತ ರೂಪನು ಬಸವ, ಅಭೇದ್ಯ ರೂಪನು ಬಸವ ಯೋಗಿನಾಥ. ನೋಡಿ, ಇದನ್ನೇ ವ್ಯಾಖ್ಯಾನ ಮಾಡಿದಾಗಿದೆ ನೋಡಿ ಮುಂದೆ. ಆದಿ ಆಧಾರವನ್ನು ಭೇದಿಸಿದ ಬಸವಣ್ಣ, ವೇದಕ್ಕತೀತನು ಪರಕೆ ಪರನು, ಆದಿ ಪರತತ್ವದಳು ಭೇದಿಸಿ ಬೆರೆಸಿಪ್ಪ ಅನಾದಿ ಗುರು ಬಸವಣ್ಣ ಯೋಗಿನಾಥ. ಎಷ್ಟು ವಿಶೇಷವಾದ ರೀತಿಯಲ್ಲಿ ಆ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಬಸವನ ಧ್ಯಾನದಿಂದ, ಬಸವನ ಕರುಣದಿ, ಬಸವನ ಪರಮ ಪ್ರಸಾದದಿಂದ, ಬಸವನ ಕೃಪೆಯಿಂದ ಆದಿ ಅಕ್ಷರವರಿದು ಛೇದಿಸಿದನ ಈ ನಿಮ್ಮುವನು ಯೋಗಿನಾಥ. ನೋಡಿ, ಇದು ಬಹಳ ಸ್ವಾರಸ್ಯವಾದ್ದು. ಬಸವಣ್ಣನ ಇಷ್ಟೆಲ್ಲ ಹೇಳ್ಕೊಂಡು ಬಂದ್ರಲ್ಲ, ನಾನು ಪರಿಪೂರ್ಣ ಜ್ಞಾನಿಯಾದೆ, ಆ ಪರಬ್ರಹ್ಮ ಸ್ವರೂಪವನ್ನು ಸಂಪೂರ್ಣವಾಗಿ ತಿಳಿದೆ. ಯಾವುದರಿಂದ? ಬಸವನ ಧ್ಯಾನದಿಂದ. ನಾವು ಹಿಂದಿನ 3-4 ಪದ್ಯಗಳನ್ನು ನಾವು ನೋಡ್ಕೊಂಡು ಬಂದ್ವಲ್ಲ, ಇದೆಲ್ಲ ಬಸವಮಯವಾಗಿರ್ತಕ್ಕಂಥ ನಮ್ಮ ಮನಸ್ಸಿನ ಎಲ್ಲ ತರಂಗಗಳನ್ನು ಒಟ್ಟುಗೂಡಿಸಿರ್ತಕ್ಕಂಥ ಬಸವ ಧ್ಯಾನ ಅದು. ಬಸವನ ಧ್ಯಾನದಿಂದ, ಬಸವನ ಕರುಣದಿ, ಬಸವನ ಪರಮ ಪ್ರಸಾದದಿಂದ, ಬಸವನ ಕೃಪೆಯಿಂದ ಆದಿ ಅಕ್ಷರವರಿದು ಛೇದಿಸಿದನ ಈ ನಿಮ್ಮುವನು ಯೋಗಿನಾಥ. ನಾನು ಬಸವಣ್ಣನ ಧ್ಯಾನ ಮಾಡಿದೆ, ಬಸವಣ್ಣನ ಕರುಣದಿಂದ, ಬಸವಣ್ಣನ ಪ್ರಸಾದದಿಂದ, ಅವನ ಕೃಪೆಯಿಂದ ಆ ಮೂಲ ಶಕ್ತಿಯನ್ನು ಹಿಡಿದು ನಿಮ್ಮ ಅಂತರಂಗವನ್ನು ಭೇದಿಸಿ ತಿಳ್ಕೊಂಡೆ ಅಂತ ಹೇಳಿ ಆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಹಾಗಾದರೆ ಇವನು ಹೇಳಿರೋವಂಥ ಬಸವಣ್ಣ ಯಾವ ಸ್ವರೂಪ? ಎಲ್ಲ ಸ್ವರೂಪವೂ ಒಂದೇ. ಭಕ್ತಿ ರೂಪನು ಬಸವ, ನಿತ್ಯ ರೂಪನು ಬಸವ,
ಮತ್ತೆ ಪ್ರಸಾದಿಕನು ಬಸವಣ್ಣ, ನಿತ್ಯಾಕ್ಷರದ ರೂಪ ಬಸವಣ್ಣನಿಂದ ನಾ ನಿಮ್ಮತ್ತ ಸಾರಿದೆ ಗುರುವೆ ಯೋಗಿನಾಥ. ಬಸವಣ್ಣನ ಅಕ್ಷರ ಹಿಡ್ಕೊಂಡು ಹೋದೆ, ಅದು ಸಂಪೂರ್ಣವಾಗಿ ನಿಮ್ಮ ಬಳಿ ತಂದು ನಿಮ್ಮಲ್ಲಿ ನನ್ನ ಅಂತರಂಗದ ನೆಲೆಯನ್ನು ಸಹಜವಾಗಿ ಸಮರಸಗೊಳಿಸಿ ಬಿಟ್ಟಿತು. ಮುಂದಿನ ನೋಡಿ, ಲೌಕಿಕವಾದ ಉದಾಹರಣೆ ಹೇಳ್ತಾರೆ. 1 ಗ್ರಾಮದ ಒಳಗೆ ಸಂದವೈ 100 ಹೊಲ, ಚಂದ ಚಂದದ ನೇಗಿಲ ಕೆತ್ತಿ, ಅಂದು ಉತ್ತು ಬಿತ್ತಿ ಚಂದದಲ್ಲಿ ಫಲವುಂಡ ತಂದೆ ಬಸವಣ್ಣನ ಯೋಗಿನಾಥ. ನೋಡಿ, 1 ಗ್ರಾಮ ಅಂದರೆ ಒಂದು ಸೃಷ್ಟಿ, ಭಗವಂತನ ಸೃಷ್ಟಿ. ಆ ಸೃಷ್ಟಿಯಲ್ಲಿ 100 ಹೊಲಗಳು ಅಂತ ಹೇಳಿದ್ರೆ ಈ ಸಾಧನೆಯ ಪಥದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಕೃಷಿಗೆ ಒಳಪಡಿಸಿಕೊಳ್ತಕ್ಕಂಥ ಜೀವಿಗಳು ಈ ಶರೀರಗಳು. ಆದರೆ ಅದಕ್ಕೆ ಆತ್ಮನಿರ್ಭರವಾಗಿರ್ತಕ್ಕಂಥ ಆತ್ಮಚಿಂತನೆಯ ನೇಗಿಲನ್ನು ಕಟ್ಟಿ ಅದನ್ನು ಉತ್ತು ಬಿತ್ತಿ ಚಂದದಲ್ಲಿ ಅವುಗಳೆಲ್ಲಲ್ಲಿಯೂ ಲಿಂಗಪ್ರಭೆಯ ಫಲವನ್ನು ಸೃಷ್ಟಿ ಮಾಡಿ ಅದನ್ನು ಈ ಜಗತ್ತಿನಲ್ಲಿ ಅದನ್ನು ಸ್ವೀಕಾರ ಮಾಡಿದಂಥ ಒಂದು ಅದ್ಭುತ ಶಕ್ತಿ ಅಪ್ಪ ಬಸವಣ್ಣ ಅಂತ ಹೇಳ್ತಾರೆ. 1 ಗ್ರಾಮದ ಒಳಗೆ ಸಂದವೈ 100 ಹೊಲ, ಚಂದ ಚಂದದ ನೇಗಿಲ ಕೆತ್ತಿ, ಅಂದು ಉತ್ತು ಬಿತ್ತಿ ಚಂದದಲ್ಲಿ ಫಲವುಂಡ ತಂದೆ ಬಸವಣ್ಣನ ಯೋಗಿನಾಥ. ಒಲೆಯೊಳಗಣ ಕೂಳು ಕೂಳು ತಲೆಯೊಳಗೆ ನಿಲ್ಲಲಾಗಿ ಒಲೆಕೂಳ ನೇಕವ ಮಾಡಿದನು, ತಲೆಕೂಳ ಸಂಭ್ರಮಕ್ಕೆ ನಲಿನಲಿದು ನಿಂದನು ಚೆಲುವ ಗುರು ಬಸವಣ್ಣ ಯೋಗಿನಾಥ. ನೋಡಿ, ಈ ಶರೀರ ಅಂತ ಅನ್ನೋಂಥ ನೆಲೆ ಇದೆಯಲ್ಲ, ಈ ಶರೀರದ ನೆಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಚಿಂತನೆಗಳು ವ್ಯವಸ್ಥೆಗಳನ್ನು ತಲೆಯೊಳಗೆ, ಈ ತಲೆ ಇದೆಯಲ್ಲ ಅದು ಚಿಂತನೆಯ ಮೂಲ. ನಾವು ಹೇಳ್ತೇವೆ ನಮ್ಮ ಬುದ್ಧಿ ಸಂಪೂರ್ಣವಾಗಿ ನಮ್ಮ ಚಿಂತನೆ ಇವೆಲ್ಲವೂ ನಮ್ಮ ತಲೆಯಲ್ಲಿರೋದಲ್ಲ, ಆದರೆ ಇಡೀ ಶರೀರದಲ್ಲಿ ಬೆಳೀತಕ್ಕಂಥ ಈ ಒಂದು ಮೂಲ ಶಕ್ತಿ ತಲೆ ಅಂತ ಅನ್ನುವಂಥ ಕೂಳಿನಲ್ಲಿ ಸೇರಿ ಅದನ್ನು ಸಂಪೂರ್ಣವಾದ ರೀತಿಯಲ್ಲಿ ಅದನ್ನು ಲಿಂಗಪ್ರಭೆಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ತಲೆಕೂಲ ಸಂಭ್ರಮಕ್ಕೆ ನಲಿನಲಿದು ನಿಂದನು ಚೆಲುವ ಗುರು ಬಸವಣ್ಣ ಯೋಗಿನಾಥ. ಇಲ್ಲಿ ಮುಂದಿನ ಮಾತು ಇನ್ನೊಂದು ಹೇಳ್ತಾರೆ. ಕಲುಗಿರಿಯ ಮಠದಲ್ಲಿ ಕಂಗೊಳಿಸಿ ಕಳಸವನು, ನೆಲೆ ಬ್ರಹ್ಮಾಂಡವನು ಅನುವ ಮಾಡಿ, ಸಲ್ಲಲಿತ ಪ್ರಸಾದ ರೂಪು ತನ್ನೆಯ ಭಾವ ತಲೆರೂಪು ಬಸವಣ್ಣ ಯೋಗಿನಾಥ. ಕಲುಗಿರಿಯ ಮಠ ಲೌಕಿಕವಾದ ನೆಲೆಯಲ್ಲಿ ಅಲ್ಲ, ಅಲೌಕಿಕವಾದ ರೀತಿಯಲ್ಲಿ ಆ ಎತ್ತರವಾಗಿರ್ತಕ್ಕಂಥ ಆಜ್ಞಾಚಕ್ರದ ನೆಲೆಯನ್ನು ಮೀರಿರ್ತಕ್ಕಂಥ ನೆಲೆ ಇದೆಯಲ್ಲ, ಅದನ್ನು ಕಲುಗಿರಿಯ ಮಠ ಅಂತ ಅನ್ನುವಂಥ ರೀತಿಯಿಂದ ಹೇಳ್ತಾರೆ. ಅಲ್ಲಿ ಬ್ರಹ್ಮಾಂಡವನ್ನು ಸಹಜವಾದ ರೀತಿಯಿಂದ ಜೋಡಿಸಿ ಸಲ್ಲಲಿತ ಪ್ರಸಾದ ರೂಪದಲ್ಲಿ ಎಣ್ಣೆಯ ಭಾವ ತಲೆರೂಪು ಬಸವಣ್ಣ ಅಂತ ಅನ್ನುವಂಥ ರೀತಿಯಿಂದ ಹೇಳ್ತಾರೆ. ಇದು ವಾಸ್ತವವಾಗಿ ಆಧ್ಯಾತ್ಮದ ನೆಲೆಯಲ್ಲಿ ಷಟ್ಚಕ್ರಗಳ ಸಾಧನೆಯ ನೆಲೆಯನ್ನು ಮೀರಿ ಅದನ್ನು ಮೀರಿ ನಿಂತಿರ್ತಕ್ಕಂಥ ಅಗಮ್ಯ ಅಗೋಚರ ಅಪ್ರತಿಮ ನೆಲೆಯಲ್ಲಿ ನಿಷ್ಕಲ ನಿಶೂನ್ಯ ನಿರಂಜನ ಲಿಂಗದ ಆ ವಿಶಿಷ್ಟ ಸಾಧನೆಯ ಪಥದ ಮೂಲ ಸತ್ವವನ್ನು ಕುರಿತು ಅವುಗಳ ಅಂತರಂಗದಲ್ಲಿ ಹೇಗೆ ನಾನು ಅಪ್ಪ ಬಸವಣ್ಣನನ್ನು ಆ ಬ್ರಹ್ಮಾಂಡವನ್ನು ಮೀರಿದ ನೆಲೆಯಲ್ಲಿ ಕಂಡೆ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವ ಪ್ರಯತ್ನ. ಇದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ, ಆದರೂ ನಮ್ಮ ಕಿವಿಯಲ್ಲಿ ಹಾಕ್ಕೊಂಡು ಅದನ್ನು ಅನುಭವಿಸುವಂಥ ವ್ಯವಸ್ಥೆ ಇದೆಯಲ್ಲ, ಅದು ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ನೀಲಕಂಧರದಲ್ಲಿ ಬಾಳಲೋಚನ ನಿಪ್ಪ, ಪ್ರಾಣಲಿಂಗಕ್ಕೆ ತಾ ಸಂಬಂಧವೈ, ಆರೂಢ ಅತಿಶಯದ ಪ್ರಸಾದ ತತ್ವವನ್ನು ತೋರಿದ ಗುರು ಬಸವ ಯೋಗಿನಾಥ. ಆಧ್ಯಾತ್ಮದ ನೆಲೆಯಲ್ಲಿ ನೀಲಕಂದರದಲ್ಲಿ ಬಾಳಲೋಚನ ನಿಪ್ಪ, ಭ್ರೂಮಧ್ಯದ ಸ್ಥಾನ, ಪ್ರಾಣಲಿಂಗಕ್ಕೆ ತಾ ಸಂಬಂಧವೈ, ಅದನ್ನು ಮೀರಿರ್ತಕ್ಕಂಥ ಆರೂಢದ ಅತಿಶಯದ ಪ್ರಸಾದ ತತ್ವವನ್ನು ನಮ್ಮ ಸಹಸ್ರಾರ ಚಕ್ರದ ಮೇಲ್ಮಟ್ಟದಲ್ಲಿ ತೋರಿಸಿದ ಅಪ್ಪ ಬಸವಣ್ಣ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದಿನ ಮಾತು ಹೇಳ್ತಾರೆ, ಪ್ರಸಾದವೈದಾರು, ಪಾದೋದಕ 5 ಪಾದೋದಕವೆರಡೈದು, ಆದಿ ಅಕ್ಷರದಲ್ಲಿ ದೀಕ್ಷತ್ರಯವ,
ನಾದದಿಂದಲೇ ತೋಗಿ ಬಿಂದು ಸಮರಸನೀಗ ಆಧಾರ ಸ್ಥಾನಕ್ಕೆ ಅತ್ಯತಿಷ್ಠ ಮೂಲ ಸ್ಥಾನದಲ್ಲಿಪ್ಪ 300 ಕಮಲಕ್ಕೆ ಆದಿ ಭ್ರಮರನು ಬಸವ ಯೋಗಿನಾಥ. ಈ ಒಂದು ತ್ರಿಪದಿಯಲ್ಲಿ 5 ಸಾಲುಗಳು ಬಂದಿವೆ. ಎಲ್ಲದರಲ್ಲೂ 4 ಸಾಲಿದ್ರೆ ಇದರಲ್ಲಿ 5 ಸಾಲು ಬಂದಿದೆ. ಪ್ರಸಾದ ವೈದಾರು 5, 6, 11 ಏಕಾದಶ ಪ್ರಸಾದ. ನಾವೆಲ್ಲ ನಮ್ಮ ಸಾಧನೆಯಲ್ಲಿ ವ್ಯವಸ್ಥೆಗಳಲ್ಲಿ ಹೇಳುವಂಥದ್ದನ್ನೇ ಇಲ್ಲಿ ಹೇಳ್ತಾರೆ. ಪ್ರಸಾದ ವೈದಾರು ಏಕಾದಶ ಪ್ರಸಾದ. ಪಾದೋದಕವೆರಡೈದು ದಶವಿಧ ಪಾದೋದಕ. ಆದಿ ಅಕ್ಷರದಲ್ಲಿ ದೀಕ್ಷೆ ತ್ರಯವ. ಸ್ಥೂಲ ಸೂಕ್ಷ್ಮ ಕಾರಣ ತನುವಿಗೆ ದೀಕ್ಷೆಯ ವ್ಯವಸ್ಥೆ ಇದೆಯಲ್ಲ, ವೇದಾದೀಕ್ಷೆ, ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಆ ನೆಲೆಯನ್ನು ಸಹ ಇಲ್ಲಿ ಹೇಳ್ತಾ ಆ ದೀಕ್ಷಾತ್ರಯಗಳು. ಆದಿ ಅಕ್ಷರದಲ್ಲಿ ದೀಕ್ಷಾತ್ರಯವ ನಾದದಿಂದವೇ ತೂಗಿ ಬಿಂದು ಸಮರಸನೀಗ ಸಮನಿಸಿದನೀಗ. ಇವುಗಳನ್ನು ಸಂಪೂರ್ಣವಾಗಿ ನಾದಬ್ರಹ್ಮದ ನೆಲೆಯಲ್ಲಿ ಸೇರಿಸಿ ಅವುಗಳನ್ನು ಸಮನ್ವಯ ಮಾಡಿದ. ಅಷ್ಟೇ ಅಲ್ಲ, ಆಧಾರ ಸ್ಥಾನಕ್ಕೆ ಅತ್ಯತಿಷ್ಠ ಮೂಲ ಸ್ಥಾನದಲ್ಲಿದ್ದು ನೋಡಿ, ಆಧಾರ ಚಕ್ರದಿಂದ ಅಣುಚಕ್ರದವರೆಗಿರ್ತಕ್ಕಂಥ ಎಲ್ಲವನ್ನೂ ಸೇರಿಸಿ 300 ಕಮಲಕ್ಕೆ ಈ ಶರೀರ ಅಂತ ಅನ್ನುವಂಥ ಒಂದು ದಿವ್ಯ ಸೃಷ್ಟಿಯ ನೆಲೆಯಲ್ಲಿ ಕಮಲ ಸ್ವರೂಪನಾಗಿ, ಭ್ರಮರ ಸ್ವರೂಪನಾಗಿ ಅವುಗಳಲ್ಲಿ ತನ್ಮಯತೆಯನ್ನು ಸೃಷ್ಟಿ ಮಾಡಿದವನು ಅಪ್ಪ ಬಸವಣ್ಣ ಅಂತ ಹೇಳ್ತಾರೆ. ನಾವು ಲಿಂಗಾಂಗ ಯೋಗ, ಬಸವ ನಿಜ ಯೋಗ ಅಂತ ನಾವು ಪ್ರಾರಂಭದಲ್ಲಿ ನಾವು ಹೇಳ್ತೇವಲ್ಲ, ಬಸವ ನಿಜ ಯೋಗ ಅಂತಂದರೆ ಶರೀರದ ಕಣಗಳು ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಿಂದ ಚೇತನಗೊಂಡು ಲಿಂಗ ಸ್ವರೂಪವೇ ಆಗಿರ್ತಕ್ಕಂಥದ್ದು. ಅಂಥ ಒಂದು ನೆಲೆಯನ್ನು ತಲುಪಲಿಕ್ಕೆ ಬೇಕಾದಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಅಪ್ಪ ಬಸವಣ್ಣ ಕಲ್ಪಿಸಿಕೊಟ್ಟ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗಂಪು, ಕುಸುಮ ಕರ್ಣಿಕೆಯೊಂದೇ ಹಳದಿ ವರ್ಣ, ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವ ನೀನಾದೆ ಯೋಗಿನಾಥ. ನೋಡಿ, ಪಂಚಾಕ್ಷರಿಯ ನೆಲೆ ಇದೆಯಲ್ಲ, ಇದೆಲ್ಲವೂ ಸಹ ಈ ಪಂಚಾಕ್ಷರಿ ಅಂತ ಹೇಳಿದ್ರೆ ನಾವು ಸಹಜವಾಗಿ ನಾವು ಗಮನಿಸಬೇಕಾದದ್ದು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಈ ಮೂಲ ಧಾತುಗಳೇನಿವೆಯಲ್ಲ, ಈ ವ್ಯವಸ್ಥೆಗಳಿದೆಯಲ್ಲ, ಇವುಗಳ ಪ್ರತಿನಿಧಿಯಾಗಿ ಬರ್ತಕ್ಕಂಥದ್ದು ಪಂಚಾಕ್ಷರಿ. ಆ ಪಂಚಾಕ್ಷರಿಯ ನೆಲೆಯನ್ನು ಮೀರಿ ನಿಂತಿರ್ತಕ್ಕಂಥದ್ದು ಅದು ಓಂಕಾರ ಇದೆಯಲ್ಲ, ಅದು ಹಳದಿ ವರ್ಣ. ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯೊಳಗೆ ಓಂ ಪ್ರಣವಸಹಿತ ಪಂಚಾಕ್ಷರಿ. ಪ್ರಣವಸಹಿತ ಪಂಚಾಕ್ಷರಿಯ ನೆಲೆಯಲ್ಲಿ ಆ ಕರ್ಣಿಕೆಯೊಳಗೆ, ಆ ವ್ಯವಸ್ಥೆಯೊಳಗೆ ಬಸವ ನೀನಾದೆ ಯೋಗಿನಾಥ. ಬಸವ ಪ್ರಜ್ಞೆಯನ್ನು ನಾವು ಸಹಜವಾಗಿ ಜೋಡಿಸ್ಕೊಂಡು ಬರ್ತಾ ಬರ್ತಾ ಆ ಸಹಜ ಸ್ವರೂಪವೇ ನಾವಾಗಿ ಹೋದೆವು ಅಂತ ಅನ್ನುವಂಥ ನೆಲೆಯನ್ನು ಹೇಳ್ತಾರೆ. ಮುಂದಿನದಿದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅದನ್ನು ಕಮಲ ಷಡ್ವಿಲದಲ್ಲಿ ಅಮಲ ಬ್ರಹ್ಮನ ರೂಪ, ಆ ವಿಚಾರವನ್ನು ಕುರಿತು ಮುಂದಿನ ನೆಲೆಯಲ್ಲಿ ಅದನ್ನು ಚಿಂತನೆ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಡಿಗಾಲಿಯ ಕಟ್ಟಿ ಮಂಡಲವನಾಳಿದನು, ಚಂಡ ಕೀರ್ತಿಯುದ್ದಂಡ ಮಾರ್ತಂಡನು, ಗಂಡುಗಲಿ ಬಸವನ ಕಂಡು ಎನ್ನಯ ಭವವ ತುಂಡಿಸಿದೆ ನೈ ಗುರುವೇ ಯೋಗಿನಾಥ.
ಬಸವ ಕಾಲಾಂತಕನೇ ಬಸವಯ್ಯ ಚಿಂತಾಯಕನೇ ಬಸವ ಬಸವ ಗುರುವೇ ಇಂತಾದ ಬಸವನಂತ ಶ್ರೀಪಾದಕ್ಕೆ ಮುಂತೆ ವಂದಿಸಿ ಸುಖಿಯಪ್ಪೆ ಯೋಗಿನಾಥ ಭಿತ್ತಿ ಚಿತ್ರಗಳಳಿದ ಮೃತ್ಯುರಹಿತನು ಬಸವ ತತ್ವಾರ್ಥರೂಪನೈ ಬಸವ ಬಸವ ತತ್ವಮಸ್ಯಾರ್ಥದಿಂದ ಅತ್ತಾದ ಬಸವಂಗೆ ಅರ್ತಿಯಿಂ ಶರಣೆಂಬೆ ಯೋಗಿನಾಥ ಎಲ್ಲೆಲ್ಲೂ ಬಸವಣ್ಣ ಸಲ್ಲಲಿತ ಬಸವಣ್ಣ ಸೊಲ್ಲಿಗ ಅಭೇದ್ಯನು ಬಸವಣ್ಣನು ನಿಲ್ಲದೆ ಎನ್ನುವನು ಸಲಹಯ್ಯ ಬಸವಯ್ಯ ಸಲ್ಲಲಿತ ಪದವಿಯಯ್ಯ ಯೋಗಿನಾಥ ಆದಿರೂಪನು ಬಸವ ಅನಾದಿರೂಪನು ಬಸವ ನಾದ ಕಳೆ ಬಿಂದುವಿಗೆ ಅತೀತ ಬಸವಣ್ಣನು ವೇದಶಾಸ್ತ್ರಾಗಮ ಅತೀತ ಬಸವಣ್ಣನು ಚೋದ್ಯರೂಪನು ಬಸವ ಯೋಗಿನಾಥ ಆದಿಗಾದಿಯು ಬಸವ ಅನಾದಿಗಾದಿಯು ಬಸವ ನಾದ ಕಳೆ ಬಿಂದುವಿಗೆ ಅತೀತ ಬಸವ ವೇದ ವೇದಾಂತಕತೀತ ರೂಪನು ಬಸವ ಭೇದ್ಯ ರೂಪನು ಬಸವ ಯೋಗಿನಾಥ ಆದಿಯಾಧಾರವನು ಭೇದಿಸಿದ ಬಸವನು ವೇದಕ್ಕತೀತನು ಪರಕೆ ಪರನು ಆದಿ ಪರತತ್ವದೊಳು ಭೇದಿಸಿ ಬೆರೆಸಿಪ್ಪ ಅನಾದಿ ಗುರು ಬಸವಣ್ಣ ಯೋಗಿನಾಥ ಬಸವನ ಧ್ಯಾನದಿಂ ಬಸವನ ಕರುಣದಿಂ ಬಸವನ ಪರಮ ಪ್ರಸಾದದಿಂದ
ಬಸವನ ಕೃಪೆಯಿಂದ ಆದಿ ಅಕ್ಷರವರಿದು ಭೇದಿಸಿದೇನೈ ನಿಮ್ಮವನು ಯೋಗಿನಾಥ. ಭಕ್ತಿರೂಪನು ಬಸವ ನಿತ್ಯರೂಪನು ಬಸವ ಮತ್ತೆ ಪ್ರಾಸಾದಿಕನು ಬಸವಣ್ಣನು ನಿತ್ಯಾಕ್ಷರ ರೂಪ ಬಸವಣ್ಣನಿಂದ ನಿಮ್ಮತ್ತ ಸಾರಿದೆ ಗುರುವೇ ಯೋಗಿನಾಥ. ಒಂದು ಗ್ರಾಮದೊಳಗೆ ಸಂದವೈನೂರು ಹೊಲ ಚಂದ ಚಂದದ ನೇಗಿಲ ಕೆತ್ತಿ ಕೆತ್ತಿ ಅಂದು ಉತ್ತು ಬಿತ್ತಿ ಚಂದದಲ್ಲಿ ಫಲವುಂಡ ತಂದೆ ಬಸವಣ್ಣನೈ ಯೋಗಿನಾಥ. ಒಲೆಯೊಳಗಣ ಕೂಳು ತಲೆಯೊಳಗೆ ನಿಳಲಾಗಿ ಒಲೆ ಕೂಳನೇಕವ ಮಾಡಿದನು ತಲೆ ಕೂಳ ಸಂಭ್ರಮಕ್ಕೆ ನಲಿ ನಲಿದು ನಿಂದನು ಚೆಲುವ ಗುರು ಬಸವಣ್ಣ ಯೋಗಿನಾಥ. ಕಲುಗಿರಿಯ ಮಠದಲ್ಲಿ ಕಂಗೊಳಿಸಿ ಕಳಸವನು ನೆಲೆಯ ಬ್ರಹ್ಮಾಂಡವನು ಅನುವ ಮಾಡಿ ಸುಲಲಿತ ಪ್ರಸಾದ ರೂಪು ಎನ್ನಯ ಭಾವ ತಲೆರೂಪು ಬಸವಣ್ಣ ಯೋಗಿನಾಥ. ನೀಲಕಂಧರದಲ್ಲಿ ಬಾಳಲೋಚನನಿಪ್ಪ ಪ್ರಾಣಲಿಂಗಕ್ಕೆ ತಾ ಸಂಬಂಧವೈ ಆರೂಢದತಿಶಯದ ಪ್ರಸಾದ ತತ್ವವನು ತೋರಿದ ಗುರುಬಸವ ಯೋಗಿನಾಥ. ಪ್ರಸಾದವೈದಾರು ಪಾದೋದಕವೆರಡೈದು ಆದಿಯಕ್ಷರದಲ್ಲಿ ದೀಕ್ಷಿತ್ರಯವ ನಾದದಿಂದವೆ ತೂಗಿ ಬಿಂದು ಸಮನಿಸದೀಗ ಆಧಾರ ಸ್ಥಾನಕ್ಕೆ
ಸ್ಥಾನದಲ್ಲಿರ್ತ ಮುನ್ನೂರು ಕಮಲಕ್ಕೆ ಆದಿಭ್ರಮರರು ಬಸವ ಯೋಗಿನಾಥ ಮೂಲ ಸ್ಥಾನದಲ್ಲಿರ್ತ ಮುನ್ನೂರು ಕಮಲಕ್ಕೆ ಆದಿಭ್ರಮರರು ಬಸವ ಯೋಗಿನಾಥ ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗೆಂಪು ಕುಸುಮ ಕರ್ಣಿಕೆಯೊಂದೇ ಹಳದಿ ವರ್ಣ ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವನ ನೀನಾದೆ ಯೋಗಿನಾಥ ಮೂರು ಬೆಟ್ಟವ ದಾಟಿ ಮುಕ್ತಿ ರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ ಬಯಲನೆ ಬೆರೆಸಿ ಬಯಲಾದ ಬಸವ
ಬಸವ ಬಸವ